ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇಮ್ಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನೀವು ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಯಾವುದೇ ಶುಭ ಕಾರ್ಯಗಳು, ನಿಮ್ಮ ಕೆಲಸ ಕಾರ್ಯಗಳು, ಮನೆಯಿಂದ ಹೋಗ್ಬೇಕು ಅಂದರೆ, ಹೊರಗಡೆ ಹೋಗ್ಬೇಕು ಅಂದರೆ ಒಂದು ಒಳ್ಳೆಯ ಕಾರ್ಯ ಯೂಶ್ವಲಿ ಹೋಗ್ತಾರೆ ಇರತಕ್ಕಂಥದ್ದು ಎಲ್ಲರದ್ದು ಸರ್ವೇ ಸಾಮಾನ್ಯ. ಎಕ್ಸ್ಪೆಷಲಿ ಅನೇಕ ಕ್ಲೇಶಗಳನ್ನು ಕಳಿತಕ್ಕಂಥ ಈ ಮಂತ್ರವನ್ನು ಮನೆಯಿಂದ ಹೊರಡಬೇಕಾದ್ರೆ, ಆಫೀಸ್ಗೆ ಹೋಗ್ತೀರಾ, ಬಿಸ್ನೆಸ್ಗೆ ಹೋಗ್ತೀರಾ, ಅಥವಾ ಕೋರ್ಟು ಮತ್ತೊಂದು ವಿಚಾರ ಯಾವುದೇ ಆಗಿರಲಿ, ಈ ಮಂತ್ರವನ್ನು 11 ಬಾರಿ ಪಠಣೆಯನ್ನು ಮಾಡಿ ಆಚೆ ಹೋಗಿ. ನಿಜವಾಗ್ಲೂ ಈ ಮಂತ್ರದ ಶಕ್ತಿ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಪ್ರತಿದಿನ ಟ್ರೈ ಮಾಡ್ತಾ ನೋಡ್ತಾ ಹೋಗಿ. ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಭಗವದ್ಗೀತೆಯಲ್ಲಿ, ಕಲಿಯುಗದಲ್ಲಿ ಮಂತ್ರ ಪಠಣೆ ಹೆಚ್ಚು ಪ್ರಶಸ್ತವನ್ನು ಕೊಡುತ್ತೆ. ಕರ್ಮಗಳನ್ನು, ಅನೇಕ ಸುಕೃತ ಕರ್ಮಗಳನ್ನು ದೂರ ಮಾಡ್ತಕ್ಕಂಥದ್ದು ಮಂತ್ರದ ಶಕ್ತಿ. ನೋಡಿ, ಒಂದು ತಿಳ್ಕೊಳ್ಳಿ, ಪೂಜಾ, ಹವನ, ಹೋಮ ಎಕ್ಸೆಟ್ರಾ ಏನೇ ನಾವು ಮಾಡಿದ್ರೂ ಕೂಡ ಕರ್ಮ ಫಲಗಳನ್ನು ಅಷ್ಟು ಸುಲಭವಾಗಿ ಕಳಿತಕ್ಕಂಥದ್ದು ಕಷ್ಟ. ಕೇವಲ ಮಂತ್ರ ಧ್ಯಾನದ. ಹಾಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಿಳ್ಕೊಳ್ಳಿ, ದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನೀವು ಏನೇ ಪೂಜಾ ಪುನಸ್ಕಾರಗಳು, ಹೋಮ ಹವನಾದಿಗಳು, ದೊಡ್ಡ ದೊಡ್ಡ ಹೋಮಗಳನ್ನು ಮಾಡೋದು ಕೂಡ ದಾನವಿಲ್ಲದ ಹೋಮ ಆಗಿರ್ಬೋದು, ದಾನವಿಲ್ಲದ ಧ್ಯಾನವಾಗಿರಬಹುದು, ಯಾವುದು ಫಲಕಾರಿಯಲ್ಲ. ಇದು ಸತ್ಯ. ದಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಡವರಿಗೆ, ಹಸಿದವರಿಗೆ, ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಭಗವಂತ ಇರಲಿರ್ತಕ್ಕಂಥದ್ದು ಹಸಿದವರ ಹೊಟ್ಟೆಯಲ್ಲಿ ಹೊರತು ಮೂರ್ತಿಯಲ್ಲಿಲ್ಲ, ಎಲ್ಲೂ ಇಲ್ಲ. ಇದು ಸತ್ಯ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಹಿತವಾಗಿ ಅಲ್ಲಿ ದಾಸೋಹ, ಅನ್ನದಾಸೋಹ ಇದ್ದೇ ಇರುತ್ತೆ. ಅನ್ನ ಪರಬ್ರಹ್ಮ, ಅನ್ನದೇವ ಕಲ್ವಿ ಮಣಿ, ಇವೆಲ್ಲ ಮಂತ್ರವನ್ನು ಹೇಳ್ತೀವಲ್ಲ, ಅನ್ನ ಪರಬ್ರಹ್ಮ ಅಂತ ಕರಿತೀವಿ. ಅಂಥ ಪರಬ್ರಹ್ಮ ಅನ್ನವನ್ನು ನಾವು ಯಾವಾಗ ಹಸಿದವರಿಗೆ ಕೊಡ್ತೀವೋ, ನಿಜವಾಗ್ಲೂ ಬಹಳಷ್ಟು ಪುಣ್ಯವನ್ನು ಕೊಡ್ತಕ್ಕಂಥದ್ದು ಭಗವಂತ ಅಲ್ಲಿ ನಿಮಗೆ ಶುಭವನ್ನು ಕೊಡುತ್ತೆ. ಇದೇ ತತ್ವ. ಖಂಡಿತವಾಗಿ ನಾವಿವತ್ತು ನಿಜವಾಗ್ಲೂ ಕೆಲವೊಬ್ಬರು ಇದ್ದಾರೆ, ಬೇಕಾದಷ್ಟು ಜನ ನೋಡತಕ್ಕಂಥದ್ದು. ಕೆಲವರು, ಎಷ್ಟೋ ಜನ ಈ ಥರದ ವ್ಯವಸ್ಥೆಗಳಲ್ಲಿ ಬಂದಿರತಕ್ಕಂಥವ್ರು, ಬಡತನ, ಕಡುಬಡತನ, ಊಟಕ್ಕಿಲ್ದರು ಬಂದಿರತಕ್ಕಂಥವ್ರನ್ನ ಅವಹೇಳನ ಮಾಡಿ ಕಳಿಸ್ಬಿಡ್ತಕ್ಕಂಥದ್ದು ಎಲ್ಲ ನೋಡಿದ್ದೀವಿ. ಬಟ್ ಬದಲಾಗಿ ನೀವೇನೇ ಪೂಜಾ ಹೋಮಗಳನ್ನು ಮಾಡಿದ್ರೂ ಕೂಡ ಇದು ನೆವರ್ ಗಿವ್ಸ್ ದ ಗುಡ್ ರಿಸಲ್ಟ್. ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಕೊಡಲ್ಲ. ನಿಮ್ಮ ಡೊನೇಟ್ ಕೊಡ್ತಕ್ಕಂಥದ್ದು ನಿಮ್ಮ ಅನುಸಾರವಾಗಿ, ನಾನು ಎಷ್ಟೋ ಸರಿ ಹೇಳಿದ್ದೇನೆ, ಯಾವ್ಯಾವ ಲಗ್ನದವ್ರಿಗೆ ಏನು ದಾನವಾಗಿ ಕೊಡಬೇಕು, ಆ ದಾನ ಕೊಡೋದ್ರಿಂದ ಕಷ್ಟ ನಷ್ಟಗಳು ಹೇಗೆ ಪರಿಹಾರವಾಗುತ್ತೆ, ಇದು ಸತ್ಯಕ್ಕೆ 100ರಷ್ಟು ಹತ್ರ, ಮ್ಯಾಕ್ಸಿಮಮ್ ಹತ್ರ. ಇದನ್ನು ಮಾಡ್ಕೊಳ್ತಾ ಬಂದರೆ ಜೀವನದಲ್ಲಿ ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಸರಳವಾಗಿರ್ತಕ್ಕಂಥ ಭಗವಂತ ಒಂದು ಪರಿಹಾರವನ್ನು ಕೊಡ್ತಾನೆ. ಅದನ್ನೇ ಭಗವಂತನ ಆಶೀರ್ವಾದ, ಅದೇ ಭಾಗ್ಯಸ್ಥಾನ ಅಂತ ಕರಿತೀವಿ. ಆ ಭಾಗ್ಯಸ್ಥಾನ ನಮಗೆ ಲಭ್ಯವಾತು, ಖಂಡಿತವಾಗಿ ನಮಗೆ ಭಗವಂತನ ಆಶೀರ್ವಾದ ಎಲ್ಲ ಸಿಕ್ಕಾಗ ಎಲ್ಲವೂ ಕೂಡ ಸುಖಮಯವಾಗೇ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಜಗತ್ತೇ ನಿಂತಿರ್ತಕ್ಕಂಥದ್ದು 9ರ ಸ್ಥಾನ, ಅಂದರೆ ಅರ್ಥಾತ್ ಭಗವಂತನ ಪ್ರೇರಣೆಯಿಂದ. ಮಿಲ್ಕಿ ವೇ, ನಾವು ಕ್ಷೀರಸಾಗರ ತನಯ ಎಲ್ಲ ಹೇಳ್ತಿರ್ತೀವಲ್ವ ಮಂತ್ರ ಹೇಳಬೇಕಾದ್ರೆ. ನಮ್ಮ ಗ್ಯಾಲಕ್ಸಿಯನ್ನು ಮಿಲ್ಕಿ ವೇ ಅಂತ ಕರಿತೀವಲ್ವ, ಆ ಮಿಲ್ಕಿ ವೇನು ಕ್ಷೀರಸಾಗರ ತನಯ, ಅಂದರೆ ಅರ್ಥಾತ್ ವಿಷ್ಣುವಿನಿಂದ ಕೂಡಿರ್ತಕ್ಕಂಥದ್ದು. ಇದೊಂದೇ ಹಾಲಿನ ಸಾಗರದಲ್ಲಿ ನಾವಿದ್ದೇವೆ ಎಂದಾಗ ಖಂಡಿತವಾಗಿ ನಾವು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ದಾನಕ್ಕೆ ಹೆಚ್ಚಿನ ಮಹತ್ವ, ಧ್ಯಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಾಗ ಮಾತ್ರ ನಮಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರ ಭಗವಂತ ಅಂದರೆ ವಿಷ್ಣು ಪರಮಾತ್ಮಲ್ಲಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಮಂತ್ರವನ್ನು ಉಚ್ಚರಿಸಿ ಪಾಪಗಳನ್ನು ಕಳ್ಕೊಳ್ಳಿ,
ಖಂಡಿತವಾಗಿ ಶುಭವಾಗುತ್ತೆ. ಅದಕ್ಕೆ ಮಂತ್ರದ ಶಕ್ತಿ ಅಗಾಧವಾಗಿರ್ತಕ್ಕಂಥ ಶಕ್ತಿ. ಸೊ ಮೊದಲು ಈ ದಿನ ಪಂಚಾಂಗ ಶ್ರವಣ, ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಭಾನುವಾರ ಈ ದಿನ ಷಷ್ಠಿ ತಿಥಿ ಶುಕ್ಲ ಪಕ್ಷ, ಪರಿಗ ಯೋಗ, ಕಳುವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 5 ಗಂಟೆ 33 ನಿಮಿಷದಿಂದ 7 ಗಂಟೆ 13 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 2 ಗಂಟೆ 13 ನಿಮಿಷದವರೆಗೆ. ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 53 ನಿಮಿಷದಿಂದ 5 ಗಂಟೆ 33 ಸಂಜೆಯವರೆಗೂ ಕೂಡ. ಸೊ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಈ ದಿನ ಸಂಜೆ 5 ಗಂಟೆ 29 ನಿಮಿಷದಿಂದ 6 ಗಂಟೆ 24 ನಿಮಿಷದವರೆಗೂ. ಕಂಟಕಂ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ 10 ಗಂಟೆ 9 ನಿಮಿಷದಿಂದ 11 ಗಂಟೆ 4 ನಿಮಿಷದವರೆಗೂ. ಹಾಗಾಗಿ ದ್ವಾದಶ ರಾಶಿಗಳ ಈ ದಿನ ಫಲಗಳು ಹೇಗಿರುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವ್ರಿಗೆ ನೋಡಿ, ಎಲ್ಲದೂ ಕೆಲಸ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಆ ಕೆಲಸಕ್ಕೆ ತಕ್ಕ ಪ್ರತಿಫಲನೂ ಕೂಡ ಇದನ್ನು ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ. ಆದರೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಮನಸ್ಥಿತಿ ಅಷ್ಟು ಒಪ್ಪೋದಿಲ್ಲ. ಸ್ವಲ್ಪ ನಿರಾಯಾಸದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬಂದ್ಬಿಡುತ್ತೆ. ಸ್ವಲ್ಪ ಲೇಜಿನೆಸ್, ಬಿಡಪ್ಪ ಇವತ್ತು ಏನೋ ಒಂದು ಆಗುತ್ತೆ, ಸ್ವಲ್ಪ ಆರಾಮಾಗಿರೋಣ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗಿಬಿಡುತ್ತೆ ಈ ದಿನ ಮೇಷರಾಶಿ. ಖಂಡಿತವಾಗಿ ಆ ಥರದ ವಿಚಾರಗಳಿಗೆ ಎಡೆ ಮಾಡಿ ಕೊಡಬೇಡಿ. ಅಂದರೆ ಅರ್ಥಾತ್ ಅದರದ ಫಲಗಳನ್ನು ಅಪೇಕ್ಷೆಯನ್ನು ಮಾಡಿಕೊಡ್ಬೇಡಿ. ಸ್ವಲ್ಪ ಆ್ಯಕ್ಟಿವ್ನೆಸ್ಸನ್ನು ಜಾಸ್ತಿ ಕಳಿಸ್ಕೊಳ್ಳಿ. ಖಂಡಿತವಾಗಿ ನೆಮ್ಮದಿ ತಗೊಳ್ತಕ್ಕಂಥ ಕಾಲನೇ ಆದರೂ ಸಹಿತ ಅತ್ಯಂತ ಉತ್ತಮ ಕಾಲವಾಗಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು ಒಳ್ಳೆಯದು. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಈ ಒಂದು ಮೇಷರಾಶಿಯವರಿಗೆ ಕಂಡುಬರುತ್ತೆ. ಲೇಜಿನೆಸ್ಸನ್ನು ಕಡಿಮೆ ಮಾಡಿ. ಮನೆಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಾ, ಬಟ್ ಅದು ಕೊಟ್ಟಿದ್ದು ತಕ್ಕನಾಗಿ ನೀವು ಕೆಲಸಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದು ಅತಿ ಅವಶ್ಯಕ. ಜೊತೆಗೆ ತಾಯಿ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದು ಈ ದಿನದ ತತ್ವವಾಗ್ತದೆ. ಎಕ್ಸ್ಪೆಷಲಿ ಮನಸ್ಸು ಮಾಡಿ ಆರಾಮಾಗಿ ಸೊ ಏನು ಇವತ್ತು ಪ್ರಿಯಾರಿಟಿ ಆಫ್ ಜಾಬ್ ಏನು ವರ್ಕ್ ಇದೆಯೋ ಅದನ್ನು ಮುಗಿಸು ನಂತರದಲ್ಲಿ ಆರಾಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ದೇವತೆಯ ಆರಾಧನೆ ಮಾಡಿ ದಿನ. ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ, ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ, ಶುಭವಾಗ್ತದೆ. ಸೊ ವೃಷಭ ರಾಶಿಯವರ ಫಲಾಫಲ ಹೇಗೆ? ಸ್ಪೋರ್ಟಿವ್ನೆಸ್, ಹಾಗೆ ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಇರ್ತಕ್ಕಂಥ ದಿನವಾಗ್ತದೆ. ಮಾತುಕತೆ ಉತ್ತಮ, ಸಂಭಾಷಣೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಅಷ್ಟೇ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಮಾತು, ಶುಭ ಮಾತುಗಳು, ಆ ಮಾತಿಗೆ ಮರಳಾಗಬೇಕು ಅಂತಕ್ಕಂಥ ಮಾತುಗಳು ಕೂಡ ಈ ವೃಷಭ ರಾಶಿಯವ್ರಿಗೆ ಈ ದಿನ ತತ್ವದ ಆಧಾರದ ಮೇಲೆ ಕಂಡುಬರುತ್ತೆ. ಸೊ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಈ ದಿನ ಉತ್ತಮವಾಗಿರ್ತಕ್ಕಂಥ ದಿನವಾಗ್ತದೆ, ಒಳ್ಳೆಯದೂ ಇದೆ. ವ್ಯಾಪಾರ ವಹಿವಾಟುಗಳು ಕೂಡ ಒಂದು ಸಾಧಾರಣವಾಗಿ ತಮ್ಮ ಪ್ರಯತ್ನದ ಮೂಲಕ ಚೆನ್ನಾಗಿ ನಡೀತಕ್ಕಂಥದ್ದು ಕೂಡ ತೋರಿಸುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಈ ವೃಷಭ ರಾಶಿಯವ್ರಿಗಿರುತ್ತೆ. ಖಂಡಿತ ಚೆನ್ನಾಗಿದೆ, ಸದುಪಯೋಗ ಮಾಡ್ಕೊಳ್ಳಿ. ಈ ದಿನ ಕ್ರಿಯೇಟಿವ್ ತುಂಬ ಜಾಸ್ತಿ. ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಉತ್ತಮವಾಗಿರ್ತಕ್ಕಂಥ ಲಾಭ, ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ ವೃಷಭ ರಾಶಿಯವ್ರಿಗೆ ತೋರಿಸುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಸಾಧ್ಯವಾದಷ್ಟು ಕೂಡ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಹಿತವಾಗಿ ಈ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ. ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ, ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಮಿಥುನ ರಾಶಿಯವರ ಫಲಾಫಲ ಹೇಗೆ? ಸೊ ಮಿಥುನ ರಾಶಿಯವರು ನೋಡಿ, ಈ ದಿನ ಪೂರ್ತಿ ಇನ್ವಾಲ್ವ್ಮೆಂಟ್, ಆದಷ್ಟು ಕೂಡ ಸುಖವನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು, ಹಣಕಾಸು ವಹಿವಾಟುಗಳು ಮತ್ತು ಫ್ಯಾಮಿಲಿಯ ಬಗ್ಗೆ ವಿಚಾರಗಳನ್ನು ವಿನಿಮಯ ಅಥವಾ ಅವರು ಅದರ ಸಂಬಂಧಗಳನ್ನು ಇಟ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಮಿಥುನ ರಾಶಿಯವರಿಗೆ ಲಭ್ಯವಾಗುತ್ತೆ. ಸಾಧ್ಯವಾದಷ್ಟು ಮಿಥುನ ರಾಶಿಯವರು ನೋಡಿ, ನಿಮ್ಮ ತಾಳ್ತಕ್ಕಂಥ ನಿರ್ಧಾರಗಳನ್ನು ಬದಲು ಮಾಡ್ಕೋಬೇಡಿ, ಅದನ್ನೇ ಫಾರ್ವರ್ಡ್ ಮಾಡ್ಕೊಂಡು ಹೋಗಿ. ಮಿಥುನ ರಾಶಿಯವರು ಆ ಒಂದು ನಿರ್ಧಾರಗಳು ಮಾತ್ರ ನಿಮಗೆ ಪ್ರಶಸ್ತವಾಗಿರ್ತಕ್ಕಂಥ ಸಮಯವನ್ನು ಒದಗಿಸುತ್ತೆ. ಈ ದಿನ ಆ ಕಾಲವನ್ನು ಕೂಡ ನಿರ್ಣಯವನ್ನು ಮಾಡುತ್ತೆ. ನಿರ್ಧಾರ ತಪ್ಪಾಯಿತು ಅಂದರೆ ಸ್ವಲ್ಪ ಕಷ್ಟವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ವ್ಯಾಪಾರ ವಹಿವಾಟುಗಳು, ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಇನ್ವಾಲ್ವ್ಮೆಂಟನ್ನು ಕೂಡ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಮಿಥುನ ರಾಶಿಯವ್ರಿಗೆ. ಹಾಗೆ ಮಿಥುನ ರಾಶಿಯವರು
ಇದಕ್ಕಿದ್ದಾಗೆ ಸಣ್ಣ ಪುಟ್ಟ ಖರ್ಚುಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗುತ್ತೆ. ಸ್ವಲ್ಪ ತೊಗರಿ ಬೇಳೆ ದಾನ ಕೊಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಶಿವನ ಸ್ತೋತ್ರಗಳನ್ನು ಪಠಣೆಯನ್ನು ಮಾಡಿ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರ ಫಲಾಫಲ. ಕಟಕ ರಾಶಿಯವರಿಗೆ ಸ್ವಲ್ಪ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಿ ತಮ್ಮಂದರೊಟ್ಟಿಗಿನ ಬಾಂಧವ್ಯವನ್ನು ಉತ್ತಮವಾಗಿಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಕಟಕ ರಾಶಿ. ಸೊ ಕಟಕ ರಾಶಿ ಈ ದಿನ ಯಾವುದೇ ಏನಾದರೂ ಮಾಡಲಿ, ನಾನು ಮಾಡಿದೆ ಆ ಕೆಲಸ, ನನ್ನಿಂದ ಆಯಿತು, ಇದನ್ನು ನಾನು ಮಾಡಿಸಿದ್ದು, ಈ ಥರದ ಮಾತುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಉತ್ತಮ. ಸೊ ವೆರಿ ಗುಡ್ ಡೇ ಕೂಡ. ಬಟ್ ಈ ಥರದ ಮಾತುಗಳು ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಅಣ್ಣತಮ್ಮಂದಿರಿಗೆ ಸ್ವಲ್ಪ ಇರುಸು ಮುರುಸು ತರ್ತಕ್ಕಂಥ ಸಾಧ್ಯತೆಗಳನ್ನು ಈ ಕಟಕ ರಾಶಿಯವರಿಗೆ ತೋರಿಸುತ್ತೆ. ಸೊ ಅವಾಯ್ಡ್ ಮಾಡಿ ಆ ಥರದ ವಿಚಾರಗಳನ್ನು. ಸೊ ಕಟಕ ರಾಶಿಯವ್ರಿಗೆ ಶುಭನೇ ಇದೆ, ಒಂದು ಕಮಾಂಡಿಂಗ್ ನೇಚರ್ ಕೂಡ ಇದೆ, ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲೂ ಶುಭವಿದೆ. ವಾದ ವಿವಾದಗಳನ್ನು ತಪ್ಪಿಸಿ ನಿಮ್ಮ ಅಣ್ಣ ತಮ್ಮಂದರ ವಿಚಾರದಲ್ಲಿ ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ಗುಡ್ಡೆ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಪ್ರಯತ್ನದಿಂದ ಲಾಭವೂ ಸಹಿತವಾಗಿದೆ, ಒಳ್ಳೆಯದಾಗುತ್ತೆ ಕೂಡ. ವಿಷ್ಣು ಸಹಸ್ರನಾಮ ಅಥವಾ ಸೂರ್ಯ ಆದಿತ್ಯ ಮಂತ್ರವನ್ನು ಪಠಣೆಯನ್ನು ಮಾಡಿ, ಇದಷ್ಟು ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವರು ಫ್ಯಾಮಿಲಿಗೋಸ್ಕರ ಹೆಚ್ಚಿನ ಖರ್ಚುಗಳು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಸಿಂಹರಾಶಿಯವರಿಗೆ ಬರುತ್ತೆ. ಇದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತಾ ಇದೆ. ವಿದೇಶ ಪ್ರಯಾಣ ಅತ್ಯುತ್ತಮವಾಗಿರ್ತಕ್ಕಂಥ ದಿನ ಒದಗಿಸ್ತಕ್ಕಂಥದ್ದಿರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಸಿಂಹರಾಶಿಯವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಇಲ್ಲಾಂದರೆ ಖರ್ಚುಗಳ ಮೇಲೆ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಜಾಸ್ತಿ ಇದೆ. ಮಸ್ಟ್ ಆ್ಯಂಡ್ ಶುಡ್ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಶಿವನ ಅಷ್ಟೋತ್ರ ಹಾಗೆ ತ್ರಯಂಬಕ ಮಂತ್ರದಂತಹ ಮಂತ್ರವನ್ನು ಪಠಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯ. ಕನ್ಯಾ ರಾಶಿಯವರಿಗೆ ವೆರಿ ಗುಡ್ ಡೇ. ಖಂಡಿತವಾಗಿ ಅತ್ಯಂತ ಲಾಭದ ದಿನ. ರಾಜಕೀಯವಾಗಿರ್ತಕ್ಕಂಥ ಲಾಭ, ಸಹೋದರರಿಂದ ಲಾಭ ಕೂಡ ಆಗ್ತದೆ. ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಕೂಡ ಒದಗಿ ಬರತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ ಇದೆ. ಒಳ್ಳೆಯ ವ್ಯಾಪಾರ ವಹಿವಾಟುಗಳು ಇವೆಲ್ಲ ಶುಭ್ರತೆಯಿಂದ ನಡೆಯುತ್ತೆ. ದೆರ್ ಇಸ್ ನೋ ಪ್ರಾಬ್ಲಮ್. ಖಂಡಿತ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ ಕೂಡ. ತುಲಾರಾಶಿಯವರ ಫಲಾಫಲ ಹೇಗೆ? ಸೊ ತುಲಾರಾಶಿಯವರಿಗೆ ನೋಡಿ, ಖಂಡಿತ ನಾನು ಹೇಳ್ತಾ ಇದ್ದೀನಿ, ಒಳ್ಳೆಯ ಕೆಲಸ ಇರುತ್ತೆ ಈ ದಿನ. ಆ ಕೆಲಸಕ್ಕೆ ನಿಮ್ಮ ಇನ್ವಾಲ್ವ್ಮೆಂಟ್ ಈಸ್ ಟು ಗುಡ್. ಒಳ್ಳೆಯ ಕೆಲಸ ಇದೆ, ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಇಲ್ಲ ನೆಗ್ಲಿಜೆನ್ಸಿ ಮಾಡಿದ್ರೆ ಉತ್ತಮ ಅವಕಾಶಗಳು ಕೈ ತಪ್ಪೋಗ್ತಕ್ಕಂಥದ್ದು ಕೂಡ ಇರುತ್ತೆ. ಮ್ಯಾಕ್ಸಿಮಮ್ ಇದನ್ನು ಒಳ್ಳೆಯ ರಾಜಕೀಯವಾಗಿರ್ತಕ್ಕಂಥ ನಾಲೆಡ್ಜ್ ಕೂಡ ಬೆಳೀತದೆ, ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಕೂಡ ಒದಗಿ ಬರುತ್ತೆ. ನೀವು ಅಯ್ಯೋ ಆಗಲ್ಲಪ್ಪ, ಯಾರು ಮಾಡ್ತಾರೆ ಅವೆಲ್ಲ ಅಂತಕ್ಕಂಥ ಒಂದು ಸಣ್ಣ ಮನೋಭಾವದೆ ಇಡೀ ಚಿತ್ರಣವನ್ನೇ ನಷ್ಟವನ್ನು ಮಾಡ್ತಕ್ಕಂಥದ್ದಿರುತ್ತೆ. ಸೊ ಆದಷ್ಟು ಕೂಡ ಯಾರು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮುಂಚೂಣಿ ಏನು ಕೆಲಸ ಬಂದರೂ ಅದಕ್ಕೆ ನಾನು ಫಸ್ಟ್ ಓಕೆ ಐ ಕ್ಯಾನ್ ಡನ್, ನಾನು ಮಾಡ್ತೀನಿ ಆ ಕೆಲಸ ಅಂತಕ್ಕಂಥ ಒಂದು ಮಾತುಗಳನ್ನು ಅಥವಾ ಧೈರ್ಯವನ್ನು ಮಾಡ್ತಾ ಬನ್ನಿ. ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ ಕೂಡ. ಸ್ವಲ್ಪ ಸಾಧ್ಯವಾದರೆ ಹಾಲಿನ ಪದಾರ್ಥಗಳನ್ನು ಈ ದಿನ ಬಡವರಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಸೊ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ರಾಜಯೋಗ, ಭಗವಂತನ ಅನುಗ್ರಹ ಸಿಗೋದರ ಜೊತೆ ಲಾಭವೂ ಕೂಡ ಸಿಗ್ತಕ್ಕಂಥದ್ದು ಕೂಡ ಇದೆ. ಮ್ಯಾಕ್ಸಿಮಮ್ ಇಸ್ ಅ ವೆರಿ ಗುಡ್ ಡೇ. ಯಾವುದೇ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವೃಶ್ಚಿಕ ರಾಶಿಯವರಿಗೆ ಗುರು ಹಿರಿಯರ ಆಶೀರ್ವಾದದಿಂದ ಒಳ್ಳೆಯ ಲಾಭವೂ ಕೂಡ ಇದ್ದಕ್ಕಿದ್ದಾಗೆ ಅದೃಷ್ಟ ತಾನಾಗಿ ಒಲಿದು ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ, ಒಳ್ಳೆಯದಾಗುತ್ತೆ ಕೂಡ. ಧನುರಾಶಿಯವರ ಫಲಾಫಲ ಸ್ವಲ್ಪ ಎಚ್ಚರ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಗಲಿ, ಮತ್ತೊಂದರಲ್ಲೇ ಆಗಲಿ, ಅಥವಾ ಶತ್ರುಗಳಲ್ಲಾಗಲಿ, ನಿಮ್ಮ ಎದುರಾಳಿ ಕೆಲಸಗಾರರೊಟ್ಟಿಗೆ ಆಗಲಿ, ಖಂಡಿತವಾಗಿ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ದಿಸ್ ಈಸ್ ನನ್ನ ಅಡ್ವೈಸ್ ಇದು. ಧನುರಾಶಿಯವರು ಸಾಧ್ಯವಾದಷ್ಟು ಶಾಂತ ಚಿತ್ತತೆಯಿಂದ ವರ್ಕ್ ಮಾಡಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಇದೆ. ಧನುರಾಶಿ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರ ಅವಶ್ಯಕವಾಗಿ ಹೇಳಿ. ಹಾಗೆ ಸ್ವಲ್ಪ ಬಿಲ್ವಾರ್ಚನೆ ಶಿವನಿಗೆ ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯ ವಿಚಾರ. ಹಸುಗಳಿಗೆ ಚಪಾತಿಯನ್ನು ಕೊಡೋದು ಮರಿಬೇಡಿ, ಇದು ಅವಶ್ಯಕವಾಗಿ ನೋಡ್ಕೊಳ್ಳಿ. ಅರಿಶಿಣದ ಕೊಂಬನ ತೆಗೆದು ಹಣ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗೆ? ಖಂಡಿತ ಮಕರ ರಾಶಿಯವ್ರಿಗೆ ಆದಷ್ಟು ರಾಜಕೀಯ ಪ್ರೇರೇಪಿತವಾಗಿರತಕ್ಕಂಥ ದಿನವಾಗುತ್ತೆ. ಉತ್ತಮ ಜನಗಳೊಟ್ಟಿಗೆ ಬಾಂಧವ್ಯತೆ, ಅವರೊಟ್ಟಿಗೆ ಒಂದು ಸಂಭಾಷಣೆಗಳು, ಅದೇ ರೀತಿಯಾಗಿ ಅವರೊಟ್ಟಿಗೆ ಉತ್ತಮ ಹೊಂದಾಣಿಕೆ ಕೂಡ ಈ ಮಕರ ರಾಶಿಯವ್ರಿಗೆ ಲಭ್ಯತೆ. ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಕೂಡ ಒದಗಿ ಬರ್ತಕ್ಕಂಥದ್ದೇ ಮಕರ ರಾಶಿಗೆ ತೋರಿಸುತ್ತೆ. ಸೊ ಮಕರ ರಾಶಿ ಸಾಧ್ಯವಾದಷ್ಟು
ಮದುವೆ ಮಾತುಕತೆಗಳು ಅಥವಾ ಈ ವ್ಯಾಪಾರ ವಹಿವಾಟುಗಳ ವಿಚಾರಗಳಲ್ಲಿ ಅಥವಾ ಈ ಒಂದು ಟ್ರೇಡಿಂಗ್ ವಿಚಾರದಲ್ಲಿ ಅಥವಾ ಅಂದರೆ ಒಂದು ಆ, ಈ ಪಾರ್ಟ್ನರ್ಶಿಪ್ಪಲ್ಲಿ ಆ ಥರದ ವಿಚಾರಗಳಲ್ಲಿ ಸ್ವಲ್ಪ ಜಯದ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಇದ್ದಿದ್ದೆಲ್ಲ ಸಾಧಾರಣವಾಗಿರ್ತಕ್ಕಂಥ ದಿನವಾಗುತ್ತೆ. ಖಂಡಿತ ಒಳ್ಳೆಯದಿದೆ, ಒಳ್ಳೆಯದಾಗಲಿ ಕೂಡ. ಹಾಗೆ ಕುಂಭರಾಶಿಯವರ ಫಲಾಫಲ ಹೀಗೆ. ಸೊ ಕುಂಭರಾಶಿಯವ್ರಿಗೆ ಸ್ವಲ್ಪ ಭಾಳ ಉತ್ತಮವಾಗಿ ವೈವಾಹಿಕ ಜೀವನದಲ್ಲಿ ಡಿಫ್ರೆನ್ಸ್ ಬರದಾಗೆ ನೋಡ್ಕೊಳ್ಳೋದು ಅವಶ್ಯಕ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆದರೂ ಕೂಡ ವಿಪರೀತ ಕೋಪದಿಂದ ಕೆಲವೊಂದು ಅನರ್ಥಗಳು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯತ್ಯಾಸಗಳು, ಮದುವೆ ಜೀವನದಲ್ಲಿ ವ್ಯತ್ಯಾಸಗಳು, ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಇದನ್ನು ಮ್ಯಾಕ್ಸಿಮಮ್ ಇರುತ್ತೆ. ಅತಿ ಅವಶ್ಯಕ ಕೋಪ ನಿಯಂತ್ರಣದಲ್ಲಿ ಭಾಳ ವಿಶೇಷತೆ. ಸ್ವಲ್ಪ ಮಟ್ಟಿಗೆ ಕುಂಭರಾಶಿ ಸ್ವಲ್ಪ ಸಾಲದ ಭೀತಿ ಕೂಡ ಕಾಡುತ್ತೆ. ಸಾಲದಲ್ಲಿರ್ತಕ್ಕಂಥವ್ರು ಕಿರಿಕಿರಿ ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ಈ ಕುಂಭರಾಶಿಯವರಿಗೆ ತೋರಿಸುತ್ತೆ. ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಮೀನರಾಶಿಯವರ ಫಲಾಫಲ ಹೇಗೆ? ತುಂಬ ಕ್ರಿಯೇಟಿವ್ ಇರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆ ಇರಲ್ಲ, ಆದರೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ದಿನ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇದ್ದಲ್ಲಿ ವ್ಯತ್ಯಾಸಗಳು ದೂರ ಆಗುತ್ತೆ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ, ಪ್ರೀತಿ, ಪ್ರೇಮದ ವಿಚಾರಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ನೋಡೋದಾದರೆ ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂಥ ಡೇ ಕೂಡ ಆಗುತ್ತೆ. ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಡೇ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ನೋಡಿ, ಮನೆಯಿಂದ ಆಚೆ ಹೋಗಬೇಕಾದ್ರೆ, ಮುಖ್ಯ ಕಾರ್ಯಗಳಿಗೆ ಹೋಗಬೇಕಾದ್ರೆ, ಬಿಸ್ನೆಸ್ಸು ಹೊರಗಡೆ ಹೋಗಬೇಕಾದ್ರೆ ನಿಜವಾಗ್ಲೂ ಈ ಮಂತ್ರ ನಿಮಗೆ ಭಾಳ ಯಶಸ್ಸನ್ನು ತಂದುಕೊಟ್ಟೇ ಕೊಡುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರ ನಿಜವಾಗ್ಲೂ ಅನೇಕ ವಿಚಾರಗಳಲ್ಲಿ ಲಾಭವನ್ನು ಕೊಡುತ್ತೆ, ಅಡೆತಡೆಗಳನ್ನು ದೂರ ಮಾಡುತ್ತೆ. ಯಾವುದೇ ಕಾರ್ಯಗಳನ್ನು ಮಾಡೋಕ್ಕಿಂತ ಮೊದಲು, ಮನೆಯಿಂದ ಆಚೆ ಹೋಗೋದಕ್ಕಿಂತ ಮೊದಲು ಈ ಮಂತ್ರವನ್ನು 11 ಬಾರಿ ಹೇಳಿ ಹೋಗ್ತಕ್ಕಂಥ ಕೆಲಸವನ್ನು ನಿಜವಾಗ್ಲೂ ನಿಮಗೆ ಲಾಭ ತರ್ತಕ್ಕಂಥದ್ದು, ಜೊತೆಗೆ ಎಲ್ಲ ಕಾರ್ಯಗಳು ಸುಗಮವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.